ಮನೆಯ ವರಾಂಡದಲ್ಲಿ ಸುರಿತಾ ಇರ್ತಕ್ಕಂತಹ ಮಳೆ. ಇವತ್ತು ನಾವು ಅಂಚನ್ನು ಸೋಸಬೇಕು ಅಂದ್ಬಿಟ್ಟು ನಾವು ಅಂಚಿನೆಲ್ಲ ಇಳಿಸಿದ್ದೇವೆ ನೋಡಿ ಸ್ನೇಹಿತರೆ. ಆದರೆ ಇವತ್ತು ಭಯಂಕರ ಭರ್ಜರಿ ಮಳೆ ಓದ್ಬಿಟ್ಟಿದೆ. ಅಲ್ಲಿ ತಾವು ನೋಡ್ತಾ ಇರ್ಬೋದು, ಟಾರ್ಪಲ್ ಹಾಕಿದ್ದೇವೆ, ಅಂಚಿನೆಲ್ಲ ಇಳಿಸ್ಬಿಟ್ಟು ಟಾರ್ಪಲ್ ಹಾಕಿದ್ದೇವೆ. ಇಲ್ಲೆಲ್ಲ ನೋಡಿ ಅಂಚಿನೆಲ್ಲ ಬಿದ್ದಿದ್ದಾವೆ ನೋಡಿ. ಈ ರೀತಿಯ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಭರ್ಜರಿ ಮಳೆ. ಇದು ನಮ್ಮ ಮನೆಯ ಒಂದು ವರಾಂಡ ಇದು ಸ್ನೇಹಿತರೆ. ಭರ್ಜರಿ ಮಳೆ ಇಲ್ಲೆಲ್ಲ ಬಂದು ಹರ್ಕೊಂಡು ಬಂದು ನೋಡಿ. ನಾನು ಅಲ್ಲಿ ಕುಂತ್ಕೊಳ್ಳುವಂತಹ ಜಾಗದಲ್ಲೂ ಕೂಡ ಅದೊಂದು ರೂಮ್ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ತಾವು ನೋಡ್ತಾ ಇರ್ಬೋದು ಈ ನಮ್ಮ ಮನೆಯ ಒಂದು ದೃಶ್ಯವನ್ನು. ನಮ್ಮದು ಕೈ ಹಂಚು ನೋಡಿ, ಮೇಲ್ಗಡೆ ತೋರಿಸು. ಅಲ್ಲೂ ನೋಡಿ ಬೀರು ಹತ್ರ ಇದು ಕರೆಂಟ್ ಹೋಗ್ಬಿಟ್ಟಿದೆ. ಆ ಬೀರು ಗಿಡಿ ಅಲ್ಲಿ ನೋಡಿ, ಅಲ್ಲಿ ಬೋಸಿಗಳು ಮಡಿಕೊಂಡಿದ್ದೀವಿ. ಇದೆಲ್ಲ ಕೈ ಹಂಚು. ಈ ಒಂದು ಭರ್ಜರಿ ಮಳೆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಹರ್ಕ ಬರ್ತಕ್ಕಂತಹ ನೀರು ಅಲ್ಲಿ ತೋರಿಸೋ ಆ ಮೂಲದಿಂದ ನೋಡಿ ಈ ಮಳೆ ನೀರು ಇದು ತೋರಿಸು ನೋಡಿ. ಯಾವ ರೀತಿ ಮಳೆ ನೀರನ್ನು ಇಲ್ಲಿ ಒಂದು ಬಟ್ಟೆಯಲ್ಲಿ ಹಿಂಡಿ ಆ ಒಂದು ಇದನ್ನು ನೀರನ್ನು ಇದು ಮಾಡ್ತಾಯಿದ್ದಾರೆ. ಏನೇ ಮಾಡಿದ್ರು ಕೂಡ ಕೆರೆ ರೀತಿಯಲ್ಲಿ ನಮ್ಮ ಮನೆಯ ಒಂದು ವಾತಾವರಣ ಇಲ್ಲಿ ಇದಾಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ತಾವು ನೋಡ್ತಾ ಇರ್ಬೋದು ಈ ನಮ್ಮ ಮನೆಯ ಒಂದು ದೃಶ್ಯವನ್ನು. ನಮ್ಮದು ಕೈ ಹಂಚು ನೋಡಿ, ಮೇಲ್ಗಡೆ ತೋರಿಸು. ಅಲ್ಲೂ ನೋಡಿ ಬೀರು ಹತ್ರ ಇದು ಕರೆಂಟ್ ಹೋಗ್ಬಿಟ್ಟಿದೆ. ಆ ಬೀರು ಗಿಡಿ ಅಲ್ಲಿ ನೋಡಿ, ಅಲ್ಲಿ ಬೋಸಿಗಳು ಮಡಿಕೊಂಡಿದ್ದೀವಿ. ಇದೆಲ್ಲ ಕೈ ಹಂಚು. ಈ ಒಂದು ಭರ್ಜರಿ ಮಳೆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಹರ್ಕ ಬರ್ತಕ್ಕಂತಹ ನೀರು ಅಲ್ಲಿ ತೋರಿಸೋ ಆ ಮೂಲದಿಂದ ನೋಡಿ ಈ ಮಳೆ ನೀರು ಇದು ತೋರಿಸು ನೋಡಿ. ಯಾವ ರೀತಿ ಮಳೆ ನೀರನ್ನು ಇಲ್ಲಿ ಒಂದು ಬಟ್ಟೆಯಲ್ಲಿ ಹಿಂಡಿ ಆ ಒಂದು ಇದನ್ನು ನೀರನ್ನು ಇದು ಮಾಡ್ತಾಯಿದ್ದಾರೆ. ಏನೇ ಮಾಡಿದ್ರು ಕೂಡ ಕೆರೆ ರೀತಿಯಲ್ಲಿ ನಮ್ಮ ಮನೆಯ ಒಂದು ವಾತಾವರಣ ಇಲ್ಲಿ ಇದಾಗಿದೆ. ಹಾಗಾಗಿ ಈ ಬಡವನ ಒಂದು ಟೂರು ಹೇಗಿದೆ ಅಂತಕ್ಕಂಥದ್ದನ್ನ ತಾವು ಇಲ್ಲೇ ವೀಕ್ಷಣೆ ಮಾಡ್ಬೋದು ನೋಡಿ. ಇಲ್ಲೆಲ್ಲ ಒಂದು ಬಕೆಟಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಮಳೆ ನೀರನ್ನು ಬಟ್ಟೆನ ಹಚ್ಚಿಬಿಟ್ಟು ಹಿಂಡ್ತಿದ್ದಾರೆ ನೋಡಿ. ಎಷ್ಟೊಂದು ಇದಾಗಿದೆ ಅಂತಕ್ಕಂಥದ್ದನ್ನ ತಾವು ನೋಡ್ತಾ ಇರ್ಬೋದು. ಹಾಗಾಗಿ ದಯವಿಟ್ಟು ಈ ಬಡವನ ಮೇಲೆ ಒಂದು ಕರುಣೆ ಇಟ್ಟು ತಾವು ಅನ್ಯತಾ ಭಾವಿಸ್ಬಿಡಿ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ಮತ್ತು ಒಳ್ಳೆಯ ನ್ಯೂಸ್ಗಳನ್ನು ಮತ್ತು ಮನೋರಂಜನೆ ಮಾಹಿತಿ ಎಲ್ಲನೂ ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರವಾಗಿ ನನ್ನನ್ನು ಹರಸಿ ಆಶೀರ್ವದಿಸಿ ಸ್ನೇಹಿತರೆ. ಧನ್ಯವಾದಗಳು. ಇದು ಮನೆಯ ವರಾಂಡದಲ್ಲಿ ಸುರಿತಾ ಇರ್ತಕ್ಕಂತಹ ಮಳೆ. ಇವತ್ತು ನಾವು ಅಂಚನ್ನು ಸೋಸಬೇಕು ಅಂದ್ಬಿಟ್ಟು ನಾವು ಅಂಚಿನೆಲ್ಲ ಇಳಿಸಿದ್ದೇವೆ ನೋಡಿ ಸ್ನೇಹಿತರೆ. ಆದರೆ ಇವತ್ತು ಭಯಂಕರ ಭರ್ಜರಿ ಮಳೆ ಓದ್ಬಿಟ್ಟಿದೆ. ಅಲ್ಲಿ ತಾವು ನೋಡ್ತಾ ಇರ್ಬೋದು, ಟಾರ್ಪಲ್ ಹಾಕಿದ್ದೇವೆ, ಅಂಚಿನೆಲ್ಲ ಇಳಿಸ್ಬಿಟ್ಟು ಟಾರ್ಪಲ್ ಹಾಕಿದ್ದೇವೆ. ಇಲ್ಲೆಲ್ಲ ನೋಡಿ ಅಂಚಿನೆಲ್ಲ ಬಿದ್ದಿದ್ದಾವೆ ನೋಡಿ. ಈ ರೀತಿಯ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಭರ್ಜರಿ ಮಳೆ. ಇದು ನಮ್ಮ ಮನೆಯ ಒಂದು ವರಾಂಡ ಇದು ಸ್ನೇಹಿತರೆ. ಭರ್ಜರಿ ಮಳೆ ಇಲ್ಲೆಲ್ಲ ಬಂದು ಹರ್ಕೊಂಡು ಬಂದು ನೋಡಿ. ನಾನು ಅಲ್ಲಿ ಕುಂತ್ಕೊಳ್ಳುವಂತಹ ಜಾಗದಲ್ಲೂ ಕೂಡ ಅದೊಂದು ರೂಮ್ ಇದೆ. ಎಷ್ಟೇ ಹಿಂಡಿದ್ರು ಕೂಡ, ಎಷ್ಟೇ ಇದು ಮಾಡಿದ್ರು ಕೂಡ ಈ ಒಂದು ಮಳೆಯ ಒಂದು ಅವಾಂತರದಲ್ಲಿ ಅದು ಬಕೆಟು ತುಂಬ್ತಾನೆ ಇರ್ತದೆ. ಇದನ್ನು ತಗೊಂಡೋಗಿ ನಾನು ಹೊರಗಡೆ ಚೆಲ್ಲಬೇಕಾಗತ್ತೆ. ಟೈಮ್ ಎಷ್ಟು? ಟೈಮು ನೋಡಿ, ಮಧ್ಯಾಹ್ನ 4 ಗಂಟೆ 15 ನಿಮಿಷಕ್ಕೆ ಗುಂಡ್ಲುಪೇಟೆಯ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಭಯಂಕರ ಒಂದು ಭರ್ಜರಿ ಒಂದು ಮಳೆ ಆಗಿದೆ. ಇಲ್ಲಿ ಬಟ್ಟೆಯಲ್ಲಿ ಹಿಂಡ್ತಾ ಇರ್ತಕ್ಕಂಥವ್ರು ನಮ್ಮ ಶ್ರೀಮತಿ. ಎಷ್ಟೇ ಹಿಂಡಿದ್ರು ಕೂಡ ಈ ಒಂದು ಬಕೆಟನ್ನು ತಗೊಂಡೋಗಿ ಪಾತ್ರೆಯನ್ನು ತಗೊಂಡೋಗಿ ಸುರಿತಾ ಇರಬೇಕು. ಮತ್ತೆ ತುಂಬ್ತಾ ಇರ್ತದೆ.